ಅಧಿಕಾರಿಗಳ ಲಂಚ ಪುರಾಣ ಬಹಿರಂಗ. ದುಡ್ಡು ಕೊಟ್ಟು ಬಿಪಿಎಲ್ ಕಾರ್ಡ್ ತಗೊಳ್ಳಿ. ಲಂಚ ನೀಡಿದ್ರೆ ಬಿಪಿಎಲ್ ಕಾರ್ಡ್ ಮಾನ್ಯವಾಗುತ್ತೆ, ಇಲ್ಲದಿದ್ರೆ ನಿಮ್ಮ ಅಪ್ಲಿಕೇಶನ್ ಡಸ್ಟ್ಬಿನ್ಗೆ ಸೇರುತ್ತೆ. ಸಾಮಾನ್ಯ ಜನರಿಗಿಲ್ಲ ಪಡಿತರ ಕಾರ್ಡ್ ಭಾಗ್ಯ. ನಾಚಿಕೆ ಇಲ್ಲದ ದನದಾಹಿ ಅಧಿಕಾರಿಗಳು, ಜಿಗಣೆಯಂತೆ ಬಡಬಗ್ಗರ ರಕ್ತ ಹೀರುತ್ತಿರುವ ಅಧಿಕಾರಿಗಳು. ಹುಕ್ಕೇರಿ ತಾಲೂಕು ಲಂಚಾಸುರ ಆಹಾರ ಅಧಿಕಾರಿಗಳಿಗೆ ಬ್ರೇಕ್ ಯಾವಾಗ? ಹುಕ್ಕೇರಿ ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಿಸಿ ಗಾಳಿ. ಬಿಪಿಎಲ್ ಕಾರ್ಡ್ಗೆ ಸಾವಿರಾರು ರೂಪಾಯಿ ಲಂಚದ ಆರೋಪ. ಹುಕ್ಕೇರಿ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭ್ರಷ್ಟಾಚಾರದ ಸುದ್ದಿ ಹೊರಬಿದ್ದಿದೆ. ಬಡವರ ಹಕ್ಕಾದ ಬಿಪಿಎಲ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ಕಚೇರಿಯ ಮುಂದೆ ದಿನವಿಡೀ ಕಾದರೂ ಫಲ ಶೂನ್ಯ. ಆದರೆ ಹಣ ಕೊಟ್ಟವರಿಗೆ ಮಾತ್ರ ಕ್ಷಣಾರ್ಧದಲ್ಲಿ ಕಾರ್ಡ್ ಕೈಗೆ ಬರುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ಸ್ಥಳೀಯರ ಹೇಳಿಕೆಯಂತೆ ಬಿಪಿಎಲ್ ಕಾರ್ಡ್ ಬೇಕಾದ್ರೆ 5,000ದಿಂದ 10,000 ರೂಪಾಯಿ ಲಂಚ ಕಡ್ಡಾಯ ಎಂಬ ಮಾತು ಕಚೇರಿಯ ಒಳಗೆ ಸಾಮಾನ್ಯವಾಗಿದೆ ಎನ್ನಲಾಗಿದೆ. ಇಲ್ಲಿ ಏಜೆಂಟರೇ ಅಧಿಕಾರಿಗಳಂತೆ ವರ್ತಿಸುತ್ತಿದ್ದು ಲಂಚದ ವ್ಯವಹಾರ ಮುಕ್ತವಾಗಿ ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯ ನಾಗರಿಕರು ಹೇಳುವ ಮಾತುಗಳು ಇನ್ನಷ್ಟು ಆತಂಕಕಾರಿ ಕಂಡ್ರೆ. ದಿನಗಟ್ಟಲೆ ಸಾಲಿನಲ್ಲಿ ನಿಂತರೂ ಕೂಡ ಫೈಲ್ ಮುಂದೆ ಸಾಗೋದಿಲ್ಲ. ಆದರೆ ಹಣದ ಕವರ್ ಕೈ ಬದಲಾದ್ರೆ ಅದೇ ದಿನ ಕಾರ್ಡ್ ಮಂಜೂರು ಆಗುತ್ತೆ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ. ಈ ಕುರಿತು ಮಾತನಾಡಿದ ಕೆಲ ಸಾರ್ವಜನಿಕರು, ಬಡವರಿಗೆ ಸಿಗಬೇಕಾದ ಸೌಲಭ್ಯವನ್ನ ಹಣದ ಆಟ ಮಾಡಲಾಗಿದೆ. ಇದು ಆಡಳಿತದ ವೈಫಲ್ಯವಲ್ಲ, ಇದು ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ ಎಂಬ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಹುಕ್ಕೇರಿಯ ಆಹಾರ ಇಲಾಖೆಯ ಮೇಲೆ ಗಂಭೀರ ಆರೋಪಗಳ ನೆರಳು ಬೀಳುತ್ತಿದೆ. ಜಿಲ್ಲಾ ಆಡಳಿತ ಮತ್ತು ಮೇಲಾಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸುವರೆ. ಲಂಚದ ಜಾಲವನ್ನ ಮುರಿದು ಬಡವರಿಗೆ ನ್ಯಾಯ ಸಿಗುತ್ತದೆಯೇ, ಅಥವಾ ಈ ಪ್ರಕರಣವು ಫೈಲ್ಗಳಲ್ಲೇ ಮಣ್ಣು ಸೇರುತ್ತದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ನಾವು ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆಗೆ ಕಾಯುತ್ತಿದ್ದೇವೆ. ಸತ್ಯಾಂಶ ಹೊರಬರಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯ. ಇದು ಕೇವಲ ಆರೋಪವಲ್ಲ, ಇದು ಬಡವರ ಹಕ್ಕಿನ ಮೇಲಿನ ದಾಳಿ. ವರದಿ ಶಿವಾನಂದ್ BM, RN ನ್ಯೂಸ್, ಹುಕ್ಕೇರಿ. ಇದ್ರೆ ರೇಷನ್ ಕಾರ್ಡ್ ದಾಳ ಮಾಡುವಾರ ನಮಗೆ. ಈ ಹೋತಾನು ಹೊಳೆ ಬರ್ತಾನ, ಅಪ್ರೂವಲ್ ಮಾಡ್ತಾನು, ಹೋಗತಾನ. ಇದು ಫಾರ್ಮ್ ಒಂದು 5-6 ಫಾರ್ಮ್ ದುರಸ್ ಕೊಟ್ಟಿದ್ದಾನ್ರ. ದಾಳ ಮಾಡುವ ಇಲ್ಲ ಅಲ್ಲಾನ ಚೆಕ್ ಮಾಡೋಣ, ಅಲ್ಲಾನ ಬರೀ ಏನ ಮಾಡಿಲ್ಲ, ಅವ್ರ ಕಡೆ ಐತೆ ಹೇಳದಾರ. ಒಟ್ಟು 8 ದಿವಸ ಆತ್ಕೊಂಡಿದ್ದಾರೆ. 5 ದಿವಸ ಆತ್ರಿ. ಅಲ್ಲಿ ಹೋಗಿ ಭೇಟಿ ಆಗ್ಬೇಕ್ರಿ ಆಫೀಸರ್ಗ, ಅಧಿಕಾರಿಗೆ. ತಹಸೀಲ್ದಾರ್ ಬರೀ ಭೇಟಿ ಆಗಿ ಬಂದನ್ರಿ. ಏನಂತ ಅಲ್ಲಿ ಮ್ಯಾಲ ಹೋಗಿ ಸಾಧಾರ ಎಲ್ಲ ಹೇಳ್ತಾನು, ಜಾನಗೇಶ್ವರ ಬರೀ ಹೇಳ್ತಾನು, ಎಲ್ಲ ಮಾಡ್ತಾ ಹೋಗ್ತಾನ ಇಟ್ಟು ಹೇಳಾರ ಅವ್ರು ಹೇಳ್ರಿ. ನಾ ಮಾಡಿಡ್ತಾನು, ನೀವು ಹೋಗ್ರತಾನ ನಮಗೆ ಇಟ್ಟು ಅನ್ನದಾರ ಅವ್ರು. ಡೈಲಿ ಹೋಗತ್ತಾರೆ. ಇಲ್ಲ ನಾವು ಡೆಲ್ಲಿ ನಾವು ಹೋಗ್ತಾನ್ರ. ಇಂದು ನಾವು ಇದನ್ರಿ, ಇಂದು ನಾವು ಇರೋದು ನಮ್ಮ ಶಿವಪ್ಪ ಮಳಿಗೆತಾನೆಲ್ಲ ನಾ ಹಾಕಿರ್ತಾನು, ಹೋರ್ಪಾತಾನ. ನಿನ್ನ ಅನ್ನ ಇವತ್ತು ನಾವು ಹೋಗಿಲ್ರಿ. ನಾರ ಏನಂತ ಹೇಳ್ತಾರ ಅವ್ರು? ಏನು ಅಪ್ರೂವಲ್ ಮಾಡೋ ನಿನ್ನೆ ಒಬ್ಬನ ಎಲ್ಲ ನಮ್ಮ ಜಲಸ್ಥಾನ ಲೀಡರ್ನ ಕರ್ಕೊಂಡು ಆಗುತ್ತಾರೇನು 25 ನಿಮಿಷ ಮಾಡಂಗಿಲ್ಲ ಅಂತ ಹೇಳಿದಾರ. ಮಾಡ ಅಂತ ಇದಾರೆ. ಈಗ ನೀವು ಎಲ್ಲ 22-23 ಮುಂದಿನ ನಂತರ ಮಾಡಿಕೊಡ್ತಾವೆ, ಅನಕ ಮಾಡಕ ಇಲ್ಲ ತಾನೆ ಹೇಳ್ದಾರ. ಒಟ್ಟ
ಈಗ 2 ದಿವಸ ಆತ ಅಲ್ದಾಡ್ದಾರ ನೀವು ಇವು 5 ದಿವಸ ಆತ್ರಿ ನಾವು 5 ದಿವಸ ಆತ ಅಲ್ಲಿ ಅಲ್ದಾಡ್ದಾರ 5 ದಿವಸ ಆತ್ರಿ ಹಾಂ ಏನು ತಹಶೀಲ್ದಾರ್ ಸಾಹೇಬ್ರ ಏನಂದ್ರೆ ತಹಶೀಲ್ದಾರ್ ಸಾಹೇಬ್ರು ಇದಾರೆ ಮ್ಯಾಲ ಹೋಗ್ರಿ ಅಲ್ಲಿ ಕೆಲವರವು ಎಲ್ಲ ಮಾಡಿ ನಂಬರ್ ಕೈತಿ ನಿಲ್ರಿ ತಂದಾರ ಅವ್ರು ನಾವು ಬಸ್ ಸ್ಟ್ಯಾಂಡ್ ಕೆಲಸ ಹುಡುಕ್ತಾವು ಟಾಯ್ಲೆಟ್ ತೆಗಿತಾವು ಇಲ್ಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳು ಅವ್ರು ನಮ್ಮೂರಿ ಅದಿಲ್ಲ ನಮ್ಮೂರ ಹುಲ್ಲೋಲ್ ಹಟ್ಟಿ ತಾಲೂಕು ಚಿಕ್ಕೇರಿ ನಾವು ಇಲ್ಲಿ ದುಡ್ಯಾಕ ಇಲ್ಲಿ ಬಂದವು ಪಗಾರ ಪೇಮೆಂಟ್ ಅಂತ ತಿಂಗಳ 3,000 ರೂಪಾಯಿ ಕೊಡ್ತಾರೆ ಪೇಮೆಂಟ್ ತಿಂಗಳ 3,000 ರೂಪಾಯಿ ಇದ್ರ ಮುನ್ನ ಬೇರೆ ಕಡೆ ಹೋಗ್ಬೇಕಾದ್ರೆ ನಮಗೆ ಈಗ 7 ವರ್ಷ ಆತ ನಾ ಇಲ್ಲಿ ಕೆಲಸ ಮಾಡೋದನ್ರಿ 1 ವರ್ಷ ಅಲ್ಲ 7 ವರ್ಷ ಆತ ಇಲ್ಲಿ ಹುಕ್ಕೇರಿ ಬಸ್ ಸ್ಟ್ಯಾಂಡ್ ಕೋಪನ್ ಮಾಡ್ತಾರ ಮಾಡಾನಿಲ್ಲ ಆಯ್ತು ಈಗ ಹೆಸರಿಗೆ ಬಂದವ್ರಿ ಬರೀ ಈ ತಿಂಗಳು ಮುಂದಿನ ತಿಂಗಳು ಈ ತಿಂಗಳು ಕೋಪನ್ರಿ ಈಗ 2 ದಿವಸ ಬರತ್ತೀರಿ ನಾವು ಯಾರ್ರಿ 2 ದಿವಸ ಬರತ್ತೀರಿ ನಾವು 5ನೇ ಸಲ ಏನಂತಾರ ಸಾಹೇಬ್ರ ಅವ್ರ ಹಿಂದ್ ಬರ್ರಿ ನಾಳೆ ಮುಂದಿನ ತಿಂಗಳು ಬರ್ರಿ ಹಿಂಗ ಏನ್ ಮಾಡ್ತೀರಿ ಒಬ್ಬಕ್ಕಿರ್ತೀನಿ ಗಂಡಿಲ್ಲ ಮಕ್ಕಳಿಲ್ಲ ಯಾರಿಲ್ಲ ಯಾರು ಇಲ್ರಿ ಮತ್ತೆ ಇಂತಾರು ಕುಡ್ದ ಯಾರು ಕೊಡಾರ ಇವ್ರಪ್ಪ ಹಾ ಕರೆಕ್ಟ್ ನಿಮ್ದು ಬರೋಬರ್ರಿ ಮತ್ತೆ ಇಂತಾರು ಕುಡ್ದ ಯಾರು ಕೊಡಾರ ಬರೀ ಹೊಯ್ತಿ ಕೂಳಾಟ ಅಳಬೇಡ ತಗೋ ಪಾಪ ಮಾಡ್ಕೊಡ್ತಾರೆ ನಿಮ್ಮ ಮನೆಗೆ ಹೋದಾಗ ಎಷ್ಟು ಉಣ್ಲೇವ ಆತಾಳ ಆಕಿ ನೀವು ಏನಾಗ್ಬೇಕ್ರಿ ಅವ್ರಿಗೆ ನಾವು ಓನ್ಯಾಗ ನಾರ್ರಿ ಓನ್ಯಾಗ ಮನೆ ಅದಾವ್ರಿ ಉಪವಾಸ ಬೀಳ್ತೈತಿ ಅಂತ ಕರೆದ ಗೊತ್ತಿರ್ತಾವ ಊಟ ಕೊಡ್ತಾನ್ರಿ ನಾ ಉಂಡ್ ಮಲ್ಕಾವ ಆತಾಗ ಒಂದ್ ಕೊಯ್ಲಿ ಐತ್ರಿ ಅದು ಬಾಡಿಗೆ ಕೊಯ್ಲಿ ಬಾಡಿಗ್ಯಾರ ಬಿಡುದಿಲ್ಲ ಹಿಂಗ ಅದಾಳ ನಂದಾಗಿರ್ ನಾ ಬಿಡ್ತೀನ್ರಿ ನಂದಾಗಿರ್ ನಾ ಇರುವತ್ವ ಬಾಡಿಗೆ ಬ್ಯಾಡ ಅಂತೀನಿ ಯಾಕೆ ಬ್ಯಾಡ ಅನ್ನೋದಿಲ್ಲ 1,500 ರೂಪಾಯಿ ಕೊಡ್ಬೇಕ್ರಿ 1,200ದಾಗಿಂದ ಎಷ್ಟು ಹೋಯ್ತಾರಿ ಅತ್ತ 1,050 ಉಳಿತೈತಿ ಅಟ್ರಾಗಿ ಕೊಟ್ಟು ಮಾಡ್ಕೊಂಡ್ ತಿನ್ಬೇಕು ನೋಡ್ರಿ ಐಕೆಲ್ಲ ನಾವು ಅಟ್ ಕೊಡ್ತೇವ್ರಿ ಅಕ್ಕಿ ಒಂದ್ ಪಾವ ನಂದು ಒಬ್ಬಕ್ಕೆಲ್ಲ ಬರ್ತೈತ್ರಿ ಹೆಚ್ಚು ಬರಂಗಿಲ್ರಿ ನಮ್ ಹಿರಿಯನ್ ಬರ್ತಿರ್ತಾವ ತೀರ್ಕೊಂಡ್ರಿ ಇತ್ರಿ ಐತ್ರಿ ಈಗ ಅದ್ ರದ್ದು ಆಗೈತ್ರಿ ಕಾಲ್ ಮುರಿದೈತ್ರಿ ಒಯ್ನಾರ ಪೈಟಿ ಹಾಕಿ ಕಾಲ್ ಚಾಲು ಮಾಡಿದೇವ್ರಿ ರಿಪೇರಿ ರದ್ದು ಅಂದ್ರೆ ಕಾಲ್ ಮುರಿದಾಗ ಬಟ್ ಕೊಡಾಕ್ ಹೋಗಿದಿಲ್ರಿ ನಾ ಸದ್ರಾಟದನ್ನ ಕೊಡಾಕ್ ಹೋಗ್ತೀನಿ ನಾನ್ ಚಾಲು ಐತಿ ಈಗ ಸತತ್ 5 ದಿನ ಆತ್ ಬರದ್ರಿ ಬರೀ ಇಂದ ಬರ್ರಿ ನಾಳೆ ಬರ್ರಿ 5 ಸರಿ ಆತ್ರಿ ಬರೀ ಈ ತಿಂಗಳು ಬರ್ರಿ ಮುಂದಿನ ತಿಂಗಳು ಬರ್ರಿ ಬೆಳಿಗ್ಗೆ ಬಂದ್ರೆ ಅಂದ್ರೆ ಸಂಜೆ ತಕ ಇಲ್ಲೇ ಕುಣ್ಸ್ಕೊತಾರ ಅವ್ರೇ ಕುಂಡತಾರ ಹೋಗತಾರ ನಾವ ಕುಂತೇವ್ರಿ ಕೂತ್ ಹೊಂಡಿದಾರ ಒಟ್ಟು ಏನು ರೆಸ್ಪಾನ್ಸ್ ಮಾಡಾನಿಲ್ಲ ಅವ್ರೇನು ದಾದ ಮಾಡಂಗಿಲ್ಲ ಮುಂದಿನ ತಿಂಗಳು ಬರೋಗ್ರಿ ಅಂತಾರ ಅಂದ್ರೆ ಇಂತಾರು ಕೊಡದ ಎಂತಾರು ಕೊಡಾರ ಗೋರ್ಮೆಂಟ್ ಅವ್ರ ನಮ್ ಹುಡುಗ ಹೋಗಿ ಮಾತಾಡಿದ್ರಿ ನನ್ ಮಗ ಪೊಲೀಸ್ ಅದ ನಾವು ಮಾತಾಡಿದ ಅವಗೂ ನಾವೇನ್ ಮಾಡೋಣ್ರಿ ಈಗ ಆಗಾನಿಲ್ರಿ ಅಂತ ಅಂದ್ರ ಅವನು ಅವ್ರಿಗೂ ಮಾತಾಡಕ್ ಐತೀನಿ ಬೆಂಗ್ಳೂರ್ಗೆ ಇರ್ತಾನ್ರಿ ಅವ್ ಇಲ್ಲೇ ಇದ್ರ ಅವ ಕರ್ಕೊಂಡ್ ಬರ್ತದ್ರಿ ಅವ್ರು ಬೆಂಗ್ಳೂರ್ಗೆ ಇರ್ತಾನ್ರಿ ನಮ್ದೆಲ್ಲ ಸರಿ ಐತ್ರಿ ನಿಮ್ ಪುಣ್ಯದಿಂದ 5 ಹಿಂಗ್ ಬಂದೈತ್ರಿ ಆಯ್ತು ನಮ್ಮ